ಕೆಲವರು ಹಾಗಿರ್ತಾರೆ, ದೊಡ್ಡ ಪಂಡಿತರಾಗಿರ್ತಾರೆ, ಎಷ್ಟು ಪಂಡಿತರಿದ್ದೇವೆ ಅಂತ ಗೊತ್ತಿರೋದಿಲ್ಲ ಅವರಿಗೆ. ಆ ತರಹದ ಸ್ಥಿತಿ ಕೆಲವರಿಗಿರುತ್ತದೆ. ತಾನೇನು ಅಂತ ತನಗೇ ಗೊತ್ತಿರೋದಿಲ್ಲ, ಅದರ ಮಹತ್ವ ಗೊತ್ತಿರೋದಿಲ್ಲ. ಆ ಸ್ಥಿತಿ ದೇವರಿಗಿಲ್ಲ. ತನ್ನ ಬಗ್ಗೆಯೂ ಶಾಸ್ತ್ರದಲ್ಲಿ ಸಣ್ಣ ಶಬ್ದದಿಂದ ಹೇಳ್ತಾರೆ ಇದನ್ನು, ಸ್ವಪರಾಗತ ಅಶೇಷ ವಿಶೇಷ ವಿಷಯಕ ಜ್ಞಾನವಾನ್. ತನ್ನ ಬಗ್ಗೆಯೂ ಪರಿಪೂರ್ಣ ಜ್ಞಾನ ಇದೆ, ಇಡೀ ಜಗತ್ತಿನ ಬಗ್ಗೆ ಪರಿಪೂರ್ಣ ಜ್ಞಾನ ಇದೆ. ಇಂತಹ ದೇವರು ನಮ್ಮ ದೇವರು ಶ್ರೀರಾಮಚಂದ್ರ ಬುದ್ಧಿಮಾನ್. ಹನುಮಂತ ಮಾತನಾಡಿದರೆ ರಾಮ ಹೇಳ್ತಾನೆ, ಹನುಮಂತನ ಜ್ಞಾನ ಹೇಗಿದೆ, ಆ ಹನುಮಂತನ ಜ್ಞಾನವನ್ನು ಗುರುತಿಸುವ ಜ್ಞಾನ ಹೇಗೆ ರಾಮನ ಜ್ಞಾನ ಇದೆ ಅಂತ ತಿಳಿದುಕೊಳ್ಳಿ. ಸುಮ್ಮನೆ ಸುಗ್ರೀವ ಹೇಳ್ತಾನೆ, ಯಾರು ಬಂದಿದ್ದಾರೆ ನೋಡು, ಯಾರೋ ರಾಜಕುಮಾರರು ಬಂದಾಗ ಕಾಣಿಸ್ತಾ ಇದೆ. ರಾಮ ಲಕ್ಷ್ಮಣರನ್ನು ಭೇಟಿಯಾಗಿ ಬರ್ತಾನೆ. ಬಂದು ಸುಗ್ರೀವನಿಗೆ ತಿಳಿಸ್ತಾನೆ, ದಶರಥನ ಮಕ್ಕಳು ರಾಮ ಲಕ್ಷ್ಮಣರು ಬಂದಿದ್ದಾರೆ ಅಂತ. ಇಷ್ಟೇ ನಡೆದದ್ದು. ಸ್ವಲ್ಪ ಸಂವಾದ ಆಗಿದೆ. ಅಷ್ಟಕ್ಕೆ ಹನುಮಂತನ ಬಗ್ಗೆ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಇದು ಯಾರು ಹೇಳಬೇಕಿದನ್ನು? ಸಮಗ್ರ ಋಗ್ವೇದ ಯಜುರ್ವೇದ ಸಾಮವೇದಗಳ ಅಧ್ಯಯನ ಮಾಡದೇ ಇದ್ದ ವ್ಯಕ್ತಿ ಹೀಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಹನುಮಂತನ ಮಾತುಗಳನ್ನು ಕೇಳಿದರೆ ಇವನು ಸಕಲ ವೇದಗಳ ಜ್ಞಾನ ಇದ್ದವನು ಅಂತ ಗುರುತಿಸುವ ಸರ್ವಜ್ಞ ಶಿಖಾಮಣಿ ಶ್ರೀರಾಮಚಂದ್ರ. ಹನುಮಂತ ದೇವರ ಬುದ್ಧಿ ಅದ್ಭುತ, ಅದಕ್ಕಿಂತಲೂ ಅನಂತಪಟ್ಟು ಮಿಗಿಲಾದದ್ದು ದೇವರ ಬುದ್ಧಿ. ಎಷ್ಟೋ ವಿದ್ವಾಂಸರು ಏನೋ ಚರ್ಚೆಗಳನ್ನು ಮಾಡ್ತಾ ಇದ್ದರೆ ಯಾವ ಶಾಸ್ತ್ರದ ಬಗ್ಗೆ ಚರ್ಚೆ ನಡೆದಿದೆ, ಆ ಶಾಸ್ತ್ರದ ಪರಿಚಯ ಇಲ್ಲದೆ ಇದ್ದವರಿಗೆ ಏನೋ ನಡೆದಿದೆ ಅಂತ ಇಷ್ಟೇ ಗೊತ್ತಾಗುತ್ತೆ. ಯಾರ್ಯಾರ ಬುದ್ಧಿಯ ಮಟ್ಟ ಏನು ಚರ್ಚೆ, ಯಾರು ಗಹನವಾದ ವಿಷಯಗಳನ್ನು ತಮ್ಮ ಯುಕ್ತಿಗಳಿಂದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ, ಏನೋ ನಡೆದಿದೆ ಅಂತ. ಆದರೆ ಸರ್ವಜ್ಞ ಶಿಖಾಮಣಿಯಾದ ಶ್ರೀರಾಮಚಂದ್ರ ಆ ಹನುಮಂತ ದೇವರ ಜ್ಞಾನದ ಆಳವನ್ನು ಒಂದು ಕ್ಷಣದಲ್ಲಿ ಗುರುತು ಹಿಡಿತಾನೆ. ಹನುಮಂತ ದೇವರಿಗೆ ಜ್ಞಾನ ಕೊಟ್ಟದ್ದೇ ದೇವರು. ದೇವರ ಜ್ಞಾನದಿಂದಲೇ ಹನುಮಂತನಿಗೆ ಜ್ಞಾನ ಬಂದದ್ದು. ಬುದ್ಧಿಮಾನ್, ಬುದ್ಧಿವಂತರ ಬುದ್ಧಿವಂತಿಕೆಯನ್ನು ಗುರುತಿಸಿ ಅದಕ್ಕೆ ಸರಿಯಾದ ಮಾನವನ್ನು ಕೊಡುವ ಮಹಾಬುದ್ಧಿವಂತಿಕೆಯ ನಿಸ್ಸೀಮ ನಿರತಿಶಯವಾದಂತಹ ಒಂದು ಮೂರ್ತಿ ಅಂದರೆ ಅದು ಶ್ರೀರಾಮಚಂದ್ರ. ಬುದ್ಧಿಮಾನ್, ಮಧುರಾಭಾಷಿ. ಬಹಳ ಬುದ್ಧಿ ಇದ್ದರೂ ಕೂಡ ಅಹಂಕಾರದಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವವನಲ್ಲ, ಅಹಂಕಾರದಿಂದ ಮಾತನಾಡುವವನಲ್ಲ. ಪ್ರೀತಿಯಿಂದ ಎಲ್ಲ ಪ್ರಜೆಗಳನ್ನು, ತಂದೆ ತಾಯಿಗಳನ್ನು, ತಮ್ಮಂದಿರನ್ನು, ಎಲ್ಲರನ್ನೂ ಅಷ್ಟು ಪ್ರೀತಿಯಿಂದ ಮಾತನಾಡಿಸುವಂತಹ ಶ್ರೀರಾಮಚಂದ್ರ ಮಧುರಾಭಾಷಿ. ಸಿಹಿಯಾದ ಮಾತುಗಳನ್ನು ಆಡತಕ್ಕಂತಹ ಶ್ರೀರಾಮಚಂದ್ರನ ಗುಣ, ಅದನ್ನು ನಾವೆಲ್ಲ ಆದರ್ಶವಾಗಿ ಇಟ್ಟುಕೊಳ್ಳಬೇಕಾದದ್ದು. ನಿಷ್ಠುರವಾದ ಸತ್ಯವನ್ನೇ ಹೇಳುವ ಪ್ರಸಂಗ ಇದ್ದರೂ ಕೂಡ ಸಿಹಿಯಾಗಿ ಹೇಳುವುದಕ್ಕೆ ಪ್ರಯತ್ನ ಮಾಡಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಪ್ರಿಯವಾಗುವ ರೀತಿಯಲ್ಲಿ ಮಾತನಾಡುವ ಭಾಷೆಯನ್ನು, ಕಲೆಯನ್ನು ಶ್ರೀರಾಮಚಂದ್ರನ ಅನುಗ್ರಹದಿಂದ, ಹಿರಿಯರ ಸೇವೆಯಿಂದ, ಅವರ ಆದರ್ಶವನ್ನು ಇಟ್ಟುಕೊಂಡು, ಅಂತಹ ಸಜ್ಜನರು ಸಾಕಷ್ಟು ಜನ ಸಮಕಾಲದಲ್ಲಿಯೂ ಇರ್ತಾರೆ ಅಕ್ಕಪಕ್ಕದಲ್ಲಿ. ಆ ಮಾತುಗಳನ್ನು ಕೇಳಿ ಅವರಂತೆ ತಾನೂ ಸ್ವಲ್ಪ ನಯ ವಿನಯಗಳಿಂದ ಮನಸ್ಸಿಗೆ ನೋವಾಗದಂತೆ ಮಾತನಾಡುವ ಕಲೆಯನ್ನು ಬೆಳೆಸಿಕೊಳ್ಳಬೇಕು. ಅದೊಂದು ದೊಡ್ಡದಾದ ತಪಸ್ಸು. ಯಾರಿಗೋ ಮಾಡೋ ಉಪಕಾರ ಅಂತ ಮಾತ್ರ ತಿಳಿಯಬೇಡಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಇದು ವಾಂಗ್ಮಯ ತಪಸ್ಸು ಅಂತ. ಒಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡೋದು ಅಂದರೆ ವಾಂಗ್ಮಯ ತಪಸ್ಸು. ಸತ್ಯ ಮಾತನಾಡಿದರೂ ಪ್ರಿಯವಾಗುವಂತೆ ಮಧುರವಾದ ಭಾಷೆಯಲ್ಲಿ ಮಾತನಾಡುವುದು ಒಂದು ದೊಡ್ಡ ತಪಸ್ಸು.
ಆ ತಪಸ್ಸನ್ನು ನಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಶ್ರೀರಾಮಚಂದ್ರನ ಅನುಗ್ರಹದಿಂದ ಬುದ್ಧಿರಾನ್ ಮಧುರಾಭಾಷಿ. ಪೂರ್ವಭಾಷಿ ಪ್ರಿಯಂ ವದಃ. ಮೊದಲು ಮಾತನಾಡ್ತಾ ಇದ್ದನಂತೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ಕೆಲವು ಜನರು ನೋಡ್ತಾ ಇರ್ತಾರೆ. ತಾವು ನೋಡಿದ್ದು ಅವ್ರಿಗೆ ಗೊತ್ತಾಗಿರಬಾರದು ಅಂತನ್ನುವಷ್ಟು ಜಾಣ್ಮೆಯನ್ನು ಉಪಯೋಗಿಸಿ ನೋಡ್ತಾರೆ. ಅದಕ್ಕಾಗಿ ಒಳ್ಳೆ ಶಖಿ ಇದ್ದರೂ ಕೆಲವರು ಟೊಪಿಗೆ ಹಾಕ್ಕೊಂಡು ಹೋಗಿರ್ತಾರೆ. ಯಾಕೆಂದರೆ ತಾನು ಅವರನ್ನು ಗಮನಿಸ್ತಾ ಇದ್ದೀನಿ ಅಂತ ಅವ್ರು ಗಮನಿಸಿರಬಾರ್ದು. ಅಷ್ಟು ಯಾಕೆ ಅಂದರೆ ಯಾರು ಮೊದಲು ಮಾತಾಡಿಸ್ಬೇಕು ಅಂತ ಪ್ರೆಸ್ಟೀಜು. ಅವರು ಮೊದಲು ಸ್ಮೈಲ್ ಮಾಡಿ ನನ್ನ ಕಡೆಗೆ ನೋಡಿದರೆ ಆಮೇಲೆ ನಾನು ನೋಡಬೇಕು. ಮೊದಲು ಅವರು ಮಾತಾಡಿಸಲಿ, ಆಮೇಲೆ ಅವನು ಇದನ್ನೇ ವಿಚಾರ ಮಾಡ್ತಾನೆ. ಕೊನೆಗೆ ಇಬ್ಬರೂ ಮಾತಾಡಿಸೋದಿಲ್ಲ, ಮನೆಗೆ ಹೋಗ್ತಾರಷ್ಟೆ. ಹೀಗೆ ಕೆಲವು ಊರುಗಳಲ್ಲಿ ಇರ್ತದೆ. ಇಲ್ಲಿದೆ ಅಂತ ನಾನೇನು ಹೇಳ್ತಾ ಇಲ್ಲ, ಕೆಲವು ಕಡೆಗೆ ಹಾಗಿರ್ತದೆ. ಅವರು ಮಾತಾಡಲಿ, ಆಮೇಲೆ ಮಾತಾಡೋಣ. ಅವರು ಕೈ ಮುಗಿದ್ರೆ ನಾನು ಕೈ ಮುಗಿಬೇಕು. ಅವರು ಎಷ್ಟು ಬಗ್ಗುತ್ತಾರೆ ನೋಡಿ ಅಷ್ಟು ಬಗ್ಗೋದು. ಅವರು ಒಂದೇ ಕೈ ಮಾಡಿದರೆ ಇವನು ಒಂದೇ ಕೈ ಮಾಡೋದು. ಇದನ್ನು ಹೊಡೆಯೋದಕ್ಕೋ ನಮಸ್ಕಾರ ಮಾಡೋದಕ್ಕೋ ಗೊತ್ತಿಲ್ಲ. ಒಂದೇ ಕೈ ಎತ್ತೋದು, ಎರಡು ಎತ್ತಿದರೆ ಎರಡು. ಅವರು ಮಾತಾಡಿದರೆ ಮಾತು, ಸ್ಮೈಲ್ ಮಾಡಿದರೆ ನಂದು ಸ್ಮೈಲ್. ಈ ತರಹ ಅವರು ಮೊದಲು ಶ್ರೀರಾಮಚಂದ್ರ ಅದನ್ನು ವಿಚಾರಣೆ ಮಾಡುತ್ತಿರಲಿಲ್ಲ. ಅವನಿಗೆ ಏನಾಗಬೇಕಾಗಿದೆ? ನಿತ್ಯ ತೃಪ್ತ, ಲೋಕೋದ್ಧಾರ ಮಾಡುವುದಕ್ಕೆ ಅವತಾರ ಮಾಡಿದವನು, ಪೂರ್ವಭಾಷಿ. ಮೊದಲು ಮಾತನಾಡ್ತಾ ಇದ್ದಂತೆ ಶ್ರೀರಾಮಚಂದ್ರ. ಬಾರಪ್ಪ, ಯಾವಾಗ ಬಂದು ಎಲ್ಲೋ ನೋಡ್ತಾ ಇದ್ದೀಯಲ್ಲ, ಬಾ. ಅವನ ಮನಸ್ಸಿನಲ್ಲಿರುವ ಸಂಕೋಚವನ್ನು, ಅಥವಾ ಅವನ ಸಂಕೋಚ ಇದ್ದರೆ ಧೈರ್ಯ ಕೊಟ್ಟು ಬಾ ಮಾತನಾಡು, ಯಾಕೆ ಸಂಕೋಚ ಅಂತಿದ್ದ. ದುರಹಂಕಾರ ಇದ್ದರೂ ಕೂಡ ರಾಮನಂತಹ ಸರ್ವೋತ್ತಮನಾದ ರಾಜ ಅವನೇ ಮಾತನಾಡಿಸುವಾಗ ನಾನ್ಯಾವ ಗಿಡದ ತೊಪ್ಪಲು ಅಂತ ಅವನಿಗಿರೋ ಅಹಂಕಾರವೆಲ್ಲ ಸುಟ್ಟು ಹೋಗಬೇಕು, ಶಾಂತವಾಗಿ ಹೋಗಬೇಕು. ಆ ರೀತಿ ಶ್ರೀರಾಮಚಂದ್ರನ ಸಿಹಿಯಾದ ಮಾತುಗಳು, ಮೊದಲು ಮಾತುಗಳು ಬರ್ತಾ ಇತ್ತು. ಯಾರು ನೀನು, ಏನು ಬೇಕು, ಏನಾಗಬೇಕಾಗಿದೆ, ಕೂಡಲೇ ಆ ಪ್ರಜೆಗಳಿಗೆ ಬೇಕಾದದ್ದನ್ನು ಕೇಳಿ ತಾನೇ ಅದನ್ನು ಈಡೇರಿಸಿ ಅನುಗ್ರಹವನ್ನು ಮಾಡ್ತಾ ಇದ್ದ. ಆ ತರಹದ ವ್ಯಕ್ತಿತ್ವ ಶ್ರೀರಾಮಚಂದ್ರನದು. ಪೂರ್ವಭಾಷಿ. ವಿಶೇಷವಾಗಿ ಗೆಳೆಯರು, ಮಿತ್ರರು ಅಥವಾ ಪ್ರಜೆಗಳು, ಶಿಷ್ಯರು ಇವರ ಜೊತೆಗೆ ಮಾತನಾಡುವುದೊಂದು. ಉತ್ತಮರ ಜೊತೆಗಂತೂ ಮೊದಲು ಮಾತಾಡಿಸ್ಬೇಕು. ಕೆಲವರು ಗುರುಗಳ ಜೊತೆಗೇನೆ ಈ ತರಹ ವ್ಯವಹಾರವನ್ನು ಮಾಡ್ತಾರೆ. ಅವರು ಮಾತಾಡಲಿ, ಅವರು ಕರೀಲಿ, ಕರೆದ್ರೆ ಪಾಠಕ್ಕೆ ಹೋಗೋಣ ಅಂತ. ಶಿಷ್ಯರು ಕನಿಷ್ಠ ಪಕ್ಷ ಗುರುಗಳ ಎದುರಿಗಾದರೂ ಪೂರ್ವಭಾಷಿ, ಪಾಠಕ್ಕೆ ಬರಬೇಕು ಅಂದ್ಕೊಂಡಿದ್ದೀವಿ, ಬರಬಹುದಾ ಅಂತ ಮೊದಲು ಮಾತಾಡಿ ಅವರು ಕರೀಲಿ ನೋಡೋಣ ಅಂತ ಅವರಿಗೋಸ್ಕರವಾಗಿ ಕಾಯಬಾರದು. ಪೂರ್ವಭಾಷಿ, ದೊಡ್ಡವರ ಜೊತೆಗೆ ಮೊದಲು ಮಾತಾಡಿಸಬೇಕು, ತಂದೆ ತಾಯಿಗಳ ಜೊತೆಗೆ ಮೊದಲು ಮಾತಾಡಬೇಕು, ಪ್ರಜೆಗಳ ಜೊತೆಗೂ ಶಿಷ್ಯರ ಜೊತೆಗೂ ಮೊದಲು ಮಾತಾಡಬೇಕು. ಯಾರಿಗೆ ಮೊದಲು ಕಂಡಿದ್ದಾನೆ ವ್ಯಕ್ತಿ ಮಾತಾಡಬೇಕು, ಯಾವ ಸಂಕೋಚ ಇಲ್ಲದಂತೆ ಮಾತನಾಡಿ ಪ್ರೀತಿಯನ್ನು, ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಅಂತ. ಸಂಬಂಧ ಮಾಭಾಷಣ ಪೂರ್ವ ಮಾಹು ವೃತ್ತಸ್ಸನೌ ಸಂಗತಯೋರ್ವನಾಂತೆ. ಕಾಳಿದಾಸ ಹೇಳ್ತಾನೆ, ಸಂಬಂಧ ಇದು ಮಾತಿನಿಂದ ಪ್ರಾರಂಭ ಆಗ್ತದೆ. ಅಂತಹ ಆ ಮಾತು ಹೇಗಿರಬೇಕು ಅಂದರೆ ಮಾತಾಡಬೇಕು ಅಂತಾರೆ. ಅದಕ್ಕೆ ಮಾತಾಡಬೇಕು ಅಂದರೆ ತಾಡಬೇಕು ಅಂತ, ಅದರೊಳಗೆ ಹೊಡೆಯೋದಿರಬಾರದು, ತಾಡನ ಇರಬಾರದು. ಹಾಗೆ ಮಧುರಾಭಾಷೆ, ಸಿಹಿಯಾದ ಮಾತಿರಬೇಕು, ಮೊದಲು ಮಾತು ಬರಬೇಕು ಅನ್ನುವುದು ಶ್ರೀರಾಮಚಂದ್ರನ ಆದರ್ಶ. ಪೂರ್ವಭಾಷಿ. ಆ ರೀತಿ ಶ್ರೀರಾಮಚಂದ್ರ ಮಾತನಾಡ್ತಾ ಇದ್ದ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಇದು ರಾಮನಿಂದ ಕಲಿಯಬೇಕಾದ ಆದರ್ಶ. ಇದನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾಗಿ
ಧನ್ಯತೆಯನ್ನು ಅನುಭವಿಸಬಹುದು. ಎಷ್ಟು ಜನ ವಿದ್ವಾಂಸರಿದ್ದಾರೆ. ಈ ಊರಿನವರು ಇದ್ದೀರಿ, ಬೇರೆ ಊರಿನವರು ಬಂದಿದ್ದೀರಿ. ನಿಮ್ಮ ಊರುಗಳಲ್ಲಿ ಬೇಕಾದಷ್ಟು ಜನ ವಿದ್ವಾಂಸರಿರ್ತಾರೆ, ಹಿರಿಯರಿರ್ತಾರೆ, ಅನುಭವಿಗಳಿರ್ತಾರೆ, ಮುತ್ತೈದೆಯರಿರ್ತಾರೆ. ಅವರಿಗೆ ಎಷ್ಟೋ ಧರ್ಮಗಳು ಗೊತ್ತು, ಸದಾಚಾರಗಳು ಗೊತ್ತು, ಕುಲಾಚಾರಗಳು ಗೊತ್ತು, ಸಂಪ್ರದಾಯಗಳು ಗೊತ್ತು. ಮಾತಾಡಿದರೆ ತಾನೇ ಹೇಳಬೇಕು. ಬೀಗ, ಬಾಯಿಗೆ ಬೀಗ. ಬೀಗ ಅಂದರೆ ಎಂಥ ಬೀಗ? ಬಹಳ ಒಳ್ಳೆಯ ಬೀಗ ಅದು. ಹರಟೆ ಹೊಡೆಯುವಾಗ ತಾನೇ ತಗೋತದೆ, ಆಟೋಮೆಟಿಕ್ಕಾಗಿ ತಕ್ಕೊಳ್ತದೆ. ಧರ್ಮ, ದೇವರು, ಸದಾಚಾರ ಅಂತ ಬಂದರೆ ಅದು ಎಂಥ ಲಾಕು ಎಲ್ಲಿ ಮಾಡಿಸ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ, ಎಲ್ಲ ಆಟೋಮೆಟಿಕ್. ಯಾಕೆ? ಪೂರ್ವಭಾಷಿ. ಪೂರ್ವಭಾಷಿ. ನಿಮ್ಮ ಪೂರ್ವ ಸಂಪ್ರದಾಯ ಏನು, ನಿಮ್ಮ ಮನೆತನದ ಸಂಪ್ರದಾಯ ಏನು, ಅದರ ಬಗ್ಗೆ ಮಾತಾಡಿ. ಪೂರ್ವಭಾಷಿ, ಅನಾದಿ ಕಾಲದಿಂದ ಮೊದಲಿನಿಂದಲೂ ನಡೆದು ಬಂದ ಸನಾತನ ಧರ್ಮದ ಬಗ್ಗೆ ಮಾತನಾಡಿ. ಪೂರ್ವಭಾಷಿ, ಇಡೀ ಜಗತ್ತಿಗೆ ಪೂರ್ವನಾದ ಕಾರಣನಾದ ಪರಮಾತ್ಮನ ಬಗ್ಗೆ ಮಾತಾಡಿ. ಪೂರ್ವಭಾಷಿ, ಅದರ ಬಗ್ಗೆ ಮಾತನಾಡಿ. ಶ್ರೀರಾಮಚಂದ್ರ ಎಲ್ಲ ಅರ್ಥದಲ್ಲಿಯೂ ಪೂರ್ವಭಾಷಿ. ಪೂರ್ವ ಅಂದರೆ ಕಾರಣ ಅಂತ ಅರ್ಥ. ಕಾರ್ಯನಿಯತ ಪೂರ್ವವೃತ್ತಿ. ಇಡೀ ಜಗತ್ಕಾರಣನಾದ ತನ್ನ ಬಗ್ಗೆಯೂ ತಾನೇ ಉಪದೇಶ ಮಾಡಿದ್ದಾನೆ ದೇವರು. ಅಂತೆಯೇ ನಮಗೆ ಗೊತ್ತಾಯಿತು, ಇಲ್ಲಾಂದರೆ ಯಾರು ಹೇಳುವವರು? ಪೂರ್ವಭಾಷಿ, ಪೂರ್ವವದ್ಭಾಷಿ. ಅನಾದಿ ಕಾಲದಿಂದ ಏಕಪ್ರಕಾರವಾಗಿ ವೇದಗಳ ಉಚ್ಚಾರಣೆಯನ್ನು ಮಾಡಿದವನು ಪರಮಾತ್ಮ. ಈ ಕಲ್ಪದಲ್ಲಿ ವೇದಗಳನ್ನು ಹೇಗೆ ಉಚ್ಚಾರಣೆ ಮಾಡಿದ? ಹಿಂದಿನ ಕಲ್ಪದಲ್ಲಿ ಮಾಡಿದಂತೆ, ಆಗ ಅದರ ಹಿಂದಿನ ಕಲ್ಪದಲ್ಲಿ ಏಕಪ್ರಕಾರವಾಗಿ ಅನಾದಿ ಕಾಲದಿಂದ ನಿಯತೈಕ ಪ್ರಕಾರವಾದ ವೇದಗಳನ್ನು ಉಚ್ಚಾರಣೆ ಮಾಡುತ್ತಾ ಪೂರ್ವಭಾಷೆ ಹಿಂದಿನಂತೆಯೇ ಉಚ್ಚಾರಣೆ ಮಾಡುತ್ತಾನೆ. ವೇದಗಳು ಒಂದಲ್ಲ, ಎರಡಲ್ಲ, 10 ಶ್ಲೋಕ ಅಲ್ಲ, 20 ಶ್ಲೋಕ ಅಲ್ಲ, ಅನಂತ ವೇದಗಳಿವೆ. ಅನಂತಾವೈ ವೇದಾಹ. ದೇವರ ಮಹಿಮೆ ತಿಳಿದುಕೊಳ್ಳಿ. ಬುದ್ಧಿಮಾನ್. ಯಾಕೆ ಬುದ್ಧಿಮಾನ್? ಪೂರ್ವಭಾಷಿ. ಅನಾದಿ ಕಾಲದಿಂದ ಅನಂತ ವೇದಗಳನ್ನು ಏಕಪ್ರಕಾರವಾಗಿ ಉಚ್ಚಾರಣೆ ಮಾಡ್ತಾರೆ. ಈಗ ಒಂದು ಅರ್ಧ ಗಂಟೆ ನಾವು ಉಪನ್ಯಾಸ ಮಾಡಿ ಇನ್ನೊಮ್ಮೆ ಇದೇ ಉಪನ್ಯಾಸ ಮಾಡಿರಿ ಅಂದರೆ ಮಾಡ್ಲಿಕ್ಕೆ ಬರುತ್ತದ? ಏನೇನೋ ಹೋಗ್ತದೆ ವಿಷಯ ಆ ಕಡೆ ಈ ಕಡೆ. ಅದೇ ಶಬ್ದ, ಅದೇ ಅಕ್ಷರ ಹಾಗೆ ಬರಲಿಕ್ಕೆ ಆಗಲ್ಲ. ವೇದಗಳು ಅನಂತ ಇದ್ದರೆ ಪೂರ್ವವದ್ ಭಾಷಿ, ಮೊದಲಿನಂತೆಯೇ ಉಚ್ಚಾರಣೆ ಮಾಡುವಂತಹ ಅನಂತ ಜ್ಞಾನ ಪರಮಾತ್ಮನಿಗಿದೆ. ಪೂರ್ವಭಾಷಿ. ಆದ್ದರಿಂದ ಪರಮಾತ್ಮನನ್ನ ಪೂರ್ವಭಾಷೆ ಅಂತ ಕರೆಯೋದು. ಇದಕ್ಕೇನಂತಾರೆ? ಪುಸ್ತಕ. ಯಾಕೆ? ನಿಮ್ಮ ಅಪ್ಪ ನಿಮಗೆ ಹೇಳಿದರು ಇದಕ್ಕೆ ಪುಸ್ತಕ ಅಂತ ಕರೀತಾರೆ ಅಂತ ಅಲ್ವಾ? ಅಪ್ಪನಿಗೆ ಕೇಳಿ, ಅಲ್ಲಿ ಹಿಂದೆ ಕೂತಿರ್ತಾರೆ ಚೇರ್ ಮೇಲೆ, ಅವ್ರಿಗೆ ಕೇಳಿ, ಅವರಪ್ಪ ಹೇಳಿದ್ದ ಅಂತ. ಅಂದರೆ ನಮಗೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರರು. ಯಾಕೆ ನೀವು ಪುಸ್ತಕ ಅಂತ ನಮ್ಮ ಅಪ್ಪ ಕರೆದ, ಅವರಪ್ಪ ಕರೆದ ಹೇಳ್ತಾ ಹೋಗೋದು. ಯಾರಿಗೂ ಜವಾಬ್ದಾರಿ ಇಲ್ಲ. ಯಾವುದೇ ಒಂದು ವಸ್ತುವನ್ನು, ಈ ವಸ್ತುವನ್ನು ಇದೇ ಶಬ್ದದಿಂದ ಕರೆಯಬೇಕು ಅಂತ ಮೊಟ್ಟ ಮೊದಲು ಕರೆದವರು ಯಾರು? ದೇವರು. ಪೂರ್ವಭಾಷಿ. ಎಲ್ಲದಕ್ಕೂ ಜವಾಬ್ದಾರ ಅವನು. ಎಲ್ಲದಕ್ಕೂ ಅನಾದಿ ಕಾಲದಿಂದ. ಪೂರ್ವ ಅಂದರೆ ಒಂದು ದಿನ ಪ್ರಾರಂಭ ಅಂತ ಹೇಳುವಂತಿಲ್ಲ. ನಿತ್ಯ ಸಂಬಂಧವನ್ನು ಶ್ರೀಮದಾಚಾರ್ಯರು ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಸಮರ್ಥನೆ ಮಾಡಿದ್ದಾರೆ ಶಬ್ದಾರ್ಥಗಳಿಗೆ, ಸಂಸ್ಕೃತ ಭಾಷೆಗೆ. ಮೃತ್ತಿಕೇತ್ಯೇವ ಸತ್ಯಂ, ಇದು ಅನಾದಿ ನಿತ್ಯ. ಆದರೆ ಪೂರ್ವ ಅಂದರೆ ಹಾಗೇ ಪೂರ್ವ ಅನಾದಿ ಕಾಲದಿಂದಲೂ ಕೂಡ ಈ ಶಬ್ದಕ್ಕೆ ಇದು ಅರ್ಥ ಅಂತ ಸಂಸ್ಕೃತ ಭಾಷೆಗೆ ನಿರ್ಣಯವನ್ನು ಮಾಡಿದವನು ಭಗವಂತ. ಪೂರ್ವಭಾಷಿ. ಅವನಿಗೆ ದೊಡ್ಡ ಜವಾಬ್ದಾರಿ ಇದೆ, ನಮಗಿಲ್ಲ. ಅದು ಬಹಳ ಮಹತ್ವದ್ದು. ಎಲ್ಲದಕ್ಕೂ ಬರೀ ಮಾತಿಗೊಂದೇ ಅಲ್ಲ, ನಿಜವಾಗಿ ಪ್ರತಿಯೊಂದಕ್ಕೂ ಮೊದಲು ಮಾಡಿದವರು ದೇವರು. ಅದನ್ನು ಅನುಸರಣೆ ಮಾಡಿದವರು ಬುದ್ಧಿನವರಲ್ಲ. ಪೂರ್ವಭಾಷಿ. ಜಗತ್ತಿನ ಎಲ್ಲ ಭಾಷೆಗಳ ಮಾತೃಭಾಷೆ, ತಾಯಿ ಸ್ಥಾನದಲ್ಲಿ ಇರುವಂತಹ ಭಾಷೆ ಅದು ಸಂಸ್ಕೃತ ಭಾಷೆ. ಅಂತಹ ಸಂಸ್ಕೃತದ ಎಲ್ಲ ಶಬ್ದಗಳಿಗೆ ಆ ಅರ್ಥಗಳಲ್ಲಿ ಶಕ್ತಿಯನ್ನು ಅನಾದಿ ಕಾಲದಿಂದ ನಿಯಂತ್ರಣ ಮಾಡಿ ಅದನ್ನು ಮಾತಾಡಿ ಕಲಿಸಿದವನು ಎಲ್ಲರಿಗೂ ಭಗವಂತ. ಪೂರ್ವಭಾಷಿ.
ಏನೋ ಒಂದು ಕರ್ಮ ಮಾಡಿದ ತಕ್ಷಣ ಈ ಯಜ್ಞ ಮಾಡ್ರಿ, ಹೋಮ ಮಾಡ್ರಿ, ಅದರಿಂದ ಏನಾಗತ್ತೆ? ಅಪೂರ್ವ. ಅಪೂರ್ವ ಅಂದರೆ ಪುಣ್ಯ. ಅದರಿಂದ ಏನು ಬರುತ್ತೆ? ಯಜ್ಞ ಮಾಡಿದರೆ ಅಪೂರ್ವ ಬರುತ್ತೆ, ಪುಣ್ಯ ಬರುತ್ತದೆ. ಅದರಿಂದ ಏನಾಗತ್ತೆ? ಮಕ್ಕಳಾಗ್ತಾರೆ, ಹಣ ಸಿಗತ್ತೆ, ಮತ್ತೇನೋ ಆಗತ್ತೆ. ಓ, ಹಾಗಾದರೆ ನಾನು ಇಂಥ ಯಜ್ಞ ಮಾಡ್ತೀನಿ, ಇಂತಹ ಪೂಜೆ ಮಾಡಿಸ್ತೀನಿ. ಮನುಷ್ಯ ಈ ರೀತಿ ಹೋಗ್ತಾನೆ. ಕೃಷ್ಣ ಹೇಳ್ತಾನೆ, ಅದೆಲ್ಲ ಮಾಡಬೇಡ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಕರ್ಮವನ್ನು ಶ್ರದ್ಧೆಯಿಂದ ಮಾಡು. ನಿನಗೇನು ಫಲ ಕೊಡಬೇಕೋ ನನಗೆ ಗೊತ್ತು, ಕೊಟ್ಟೇ ಕೊಡ್ತೇನೆ, ನಿನಗೆ ಮೋಸ ಮಾಡಲ್ಲ, ನನ್ನ ಮೇಲೆ ವಿಶ್ವಾಸ ಇಡು ಅಂತ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಹೇಳ್ತಾನೆ ಅಂದರೆ ರಾಮ ಬೇರೆ ಹೇಳ್ತಾನ? ರಾಮ ಅಂದ ಅಪೂರ್ವ ಏನು ಸಿಗತ್ತೆ ಅಂತ ಗಮನ ಕೊಡಬೇಡ, ಪೂರ್ವಭಾಷಿ, ಕರ್ಮ ಸರಿಯಾಗಿ ಮಾಡು ಅಂದ. ಅಪೂರ್ವ ಬೇಡ, ಪೂರ್ವ ನೋಡು. ಮೊದಲು ಮಾಡಬೇಕಾದದ್ದು ಕರ್ಮ, ಆ ಪೂರ್ವದಿಂದ ಬರೋದು ಅಪೂರ್ವ. ಆ ಅಪೂರ್ವಕ್ಕೆ ಪೂರ್ವ ಕಾರಣ ಇದು. ಕರ್ಮವನ್ನು ಶ್ರದ್ಧೆಯಿಂದ ಮಾಡು, ಕರ್ಮದಲ್ಲಿ ನಿಷ್ಠೆ ಇರಲಿ. ಫಲ ಕೊಡೋದು ಯಜಮಾನನ ಜವಾಬ್ದಾರಿ, ನನ್ನ ಜವಾಬ್ದಾರಿ. ನಾನ್ಯಾರಿಗೂ ಮೋಸ ಮಾಡೋದಿಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ನೀನು ಮಾಡಿದ ಕರ್ಮಗಳಿಗೆ ನಾನು ಫಲ ಕೊಟ್ಟೇ ಕೊಡ್ತೇನೆ, ನೀನು ಆ ಕಡೆಗೆ ಲಕ್ಷ್ಯ ಕೊಡಬೇಡ. ಪೂರ್ವಭಾಷಿ, ಪೂರ್ವದ ಕಡೆಗೆ ಗಮನ ಕೊಡು ಅಂತ ಉಪದೇಶ ಮಾಡತಕ್ಕಂಥವನು ಶ್ರೀರಾಮಚಂದ್ರ. ಪೂರ್ವಭಾಷಿ ಅನ್ನುವ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನ ಮಹಿಮೆಯನ್ನು ನಾವು ತಿಳಿಯಬೇಕು. ಆದರ್ಶ ತಿಳಿಯೋದು ನಾವೇನು ಅನಂತ ವೇದಗಳ ಉಚ್ಚಾರಣೆ ಮಾಡೋದಲ್ಲ. ನಾವು ಮಾಡಬೇಕಾದದ್ದು ವೇದಗಳ ಉಚ್ಚಾರಣೆ ಯಥಾಶಕ್ತಿ ಮಾಡಬೇಕು. ಸಜ್ಜನರ ಜೊತೆಗೆ, ಹಿರಿಯರ ಜೊತೆಗೆ, ಜ್ಞಾನಿಗಳ ಜೊತೆಗೆ ಮೊದಲು ಮಾತನಾಡಿ ಅವರಿಂದ ಉತ್ತಮವಾದ ಮಾರ್ಗದರ್ಶನವನ್ನು ಪಡೆಯುವ ಆದರ್ಶವನ್ನು ಎಲ್ಲ ಬಾಲಕರು, ಯುವಕರು, ಯುವತಿಯರು, ಹಿರಿಯರು ಎಲ್ಲರೂ ಪಡೆಯೋಣ. ಎಲ್ಲರಿಗೂ ಹಿರಿಯರಿದ್ದಾರೆ. ಮಹಾಭಾರತದ ಮಾತನ್ನು ಮೊನ್ನೆ ಕೇಳಿದ್ದೀರಿ. ಅಹಲ್ಯ ಗೌತಮ ಚಿರಕಾರಿಯ ಕಥೆಯಲ್ಲಿ 100 ವರ್ಷ ಆದರೂ ತನ್ನ ತಂದೆ ತಾಯಿಗಳ ಮುಂದೆ ತಾನು 2 ವರ್ಷದ ಮಗು ಇದ್ದಾಗೇನೆ. ಆದ್ದರಿಂದ ಎಲ್ಲ ಮಕ್ಕಳು ಕೂಡ ಈ ಆದರ್ಶವನ್ನು ಚೆನ್ನಾಗಿ ತಿಳಿದುಕೊಂಡು ತಮ್ಮ ತಮ್ಮ ಹಿರಿಯರ ಜ್ಞಾನಿಗಳ ಉಪದೇಶವನ್ನು ಪಡೆದು ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಯಲಗೂರು ಕ್ಷೇತ್ರದಿಂದ ಪ್ರಾಣದೇವರ ಶೇಷವಸ್ತ್ರವನ್ನು ಅಲ್ಲಿಯ ವ್ಯವಸ್ಥಾಪಕರಾಗಿರತಕ್ಕಂತಹ ಗೋಪಾಲಾಚಾರ್ಯ ಹಿಪ್ಪರಿಗೆಯವರು ಮಹಾಸ್ವಾಮಿಗಳಿಗೆ ಸಮರ್ಪಣೆಯನ್ನು ಮಾಡುತ್ತಾ ಇದ್ದಾರೆ.
ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ನೊಂದೇನಯ್ಯ ಭವಬಂಧನದೊಳು ಸಿಲುಕಿ ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು ಕಂದನಂತೆಂದೆನ್ನ ಕುಂದುಗಳ ಎಣಿಸದೆ ತಂದೆ ಕಾಯೋ ಕೃಷ್ಣ ಕಂದರ್ಪ ಜನಕನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ.